ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಬಿಜೆಪಿಯ ಮೂಢಾಸ್ತ್ರಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಹೊರತಂದಿರುವಂತಹ ಕೋವಿಡ್ ಅಸ್ತ್ರ ಹಲ್ಲಿಲ್ಲದ ಹಾವ. ಕೋವಿಡ್ ಹಗರಣ ಖಾಲಿ ಬುಟ್ಟಿನ ಗುಮ್ಮ ಬಂತು ಗುಮ್ಮ ಕಥೆನ. ಸಿಎಂ ಸಿದ್ದರಾಮಯ್ಯ ಟ್ರೂಫ್ಗೆ ಕೋವಿಡ್ ಅಸ್ತ್ರದ ಮೇಲೆ ಇಂಟ್ರೆಸ್ಟ್, ಆದರೆ ಡಿಸಿಎಂ ಗುಂಪಿಗೆ ಕೋವಿಡ್ ಅಸ್ತ್ರವನ್ನು ಎಕ್ಸ್ಪೋಸ್ ಮಾಡೋದು ಬೇಡ. ಕೈಯಲ್ಲಿ ಈಗ ಕಾಂಗ್ರೆಸ್ ಕೈಯಲ್ಲಿರುವಂತಹ ಕೋವಿಡ್ ಅಸ್ತ್ರದಲ್ಲಿ ಎಡುತ್ತಾ ಇದೆಯಾ ಇಲ್ಲ ಜಾಣ ನಡೆನಾ? ಹೇಗಿದೆ ಗೊತ್ತಾ ಕಾಂಗ್ರೆಸ್ನ ಕೋವಿಡ್ ರಣತಂತ್ರ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಕೋವಿಡ್ ಹಗರಣ ಓಪನ್ನೂ ಆಗಲ್ಲ, ಕ್ಲೋಸೂ ಆಗಲ್ಲ. ಜೀವಂತವಾಗಿಟ್ಟು ಬಿಜೆಪಿ ಕಟ್ಟಿ ಹಾಕುವ ಪ್ಲಾನ್ ಮಾಡಿದ್ರ? ಯಡಿಯೂರಪ್ಪ ಹಾಗೆ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿನ ಕೋವಿಡ್ ಹಗರಣವನ್ನ ಕಾಂಗ್ರೆಸ್ ಸರ್ಕಾರ ಮುಚ್ಚಿ ಹಾಕೋಕೆ ಹೊರಟಿದೆ ಎಂಬ ಅನುಮಾನಗಳು ಶುರುವಾಗಿವೆ. 2019ರಿಂದ 2021ರವರೆಗೆ ಕೋವಿಡ್ ಸಂಕಷ್ಟದ ವೇಳೆ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ ಎಂಬ ಆರೋಪಗಳು ಕೇಳಿಬಂದಿದ್ವು. ಹಿಂದೆ ಪ್ರತಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯ ಮಾಸ್ಕ್, ಗ್ಲೌಸ್, ಪಿಪಿಇ ಕಿಟ್, ವೆಂಟಿಲೇಟರ್ಗಳ ಖರೀದಿಯಲ್ಲಿ ದುಪ್ಪಟ್ಟು, 3 ಪಟ್ಟು, 4 ಪಟ್ಟು ಹಣ ದುಂದು ವೆಚ್ಚ ಮಾಡಲಾಗಿದೆ ಎಂದು ಆರೋಪಿಸಿದರು. ಅದೇ ವೇಳೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರಾಗಿದ್ದ ಎಚ್.ಕೆ. ಪಾಟೀಲ್ 4,70,000 ರೂಪಾಯಿ ಸೆಕೆಂಡ್ ಹ್ಯಾಂಡಲ್ ವೆಂಟಿಲೇಟರ್ಗೆ 18 ಲಕ್ಷ ರೂಪಾಯಿ ತೆತ್ತಿದ್ದಾರೆಂದು ದಾಖಲೆ ಸಮೇತ ಹೊರಹಾಕಿದ್ರು. ಇದೀಗ ಸಿದ್ದರಾಮಯ್ಯನವರೇ ಸಿಎಂ ಆಗಿದ್ದು ಅದರ ತನಿಖೆಗೆ ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ಅವರ ತನಿಖಾ ಸಮಿತಿ ರಚಿಸಿದ್ರು. ಸಮಿತಿ 2,600 ಪುಟಗಳ ಮಧ್ಯಂತರ ವರದಿ ಸರ್ಕಾರಕ್ಕೆ ಸಲ್ಲಿಸಿದ್ದು, ಮೊನ್ನೆ ನಡೆದ ಕ್ಯಾಬಿನೆಟ್ನಲ್ಲಿ ಅದರ ಸಮಗ್ರ ಚರ್ಚೆಯಾಗಿತ್ತು. ವರದಿ ಪರಿಶೀಲಿಸಿ ಶಿಫಾರಸು ಅಂಶಗಳನ್ನು ನೀಡುವಂತೆ ಹಿರಿಯ ಐಎಎಸ್ ಅಧಿಕಾರಿ ಅತೀಕ್ ನೇತೃತ್ವದ ಅಧಿಕಾರಿಗಳಿಗೆ ಜವಾಬ್ದಾರಿ ನೀಡಲಾಗಿತ್ತು. ಯಾವಾಗ ಸರ್ಕಾರ ಬಹಳ ಸ್ಪೀಡ್ ಆಗಿ ಈ ಹಗರಣದ ಕ್ರಮಕ್ಕೆ ಮುಂದಾಯಿತೋ ಇದರಿಂದ ಕೆಲ ರಾಜಕೀಯ ನಾಯಕರು ಕಾಂಗ್ರೆಸ್ ಪ್ರಭಾವಿ ನಾಯಕರ ಮೊರೆ ಹೋಗಿದ್ದಾರೆ. ಅವರ ಮೂಲಕ ವರದಿಯನ್ನೇ ಪೆಂಡಿಂಗ್ ಇಡೋಕೆ ಒತ್ತಡ ತರ್ತಿದ್ದಾರೆಂಬ ಆರೋಪಗಳು ಎದುರಾಗಿವೆ. ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಅನುಮಾನಕ್ಕೆ ಕಾರಣವಾಗಿದೆ. ಆದರೆ ಸರ್ಕಾರ ಮಾತ್ರ ಹಾಗೇನೂ ಇಲ್ಲ, ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತೇವೆ ಅನ್ನುತ್ತಿದೆ. ನೋಡಿ, ಕೋವಿಡ್ ನಾನು ಈಗಾಗಲೇ ಹೇಳಿದ್ದೇನೆ ಭಾಳ ಸಲ, ಕೋವಿಡ್ ಇಂಥ ಸಂದರ್ಭದಲ್ಲಿ ಮಾನವೀಯತೆಯನ್ನು ಮರಿಬೇಕು. ನಂದೇ ಹಾಸ್ಪಿಟಲ್ನಲ್ಲಿ ನಾನು 500 ಬೆಡ್ಡನ್ನು ಕ್ರಿಯೇಟ್ ಮಾಡಿ ನನಗೊಂದು 400-500 ಕೋಟಿ ಮಾಡ್ಬೋದಾಗಿತ್ತು. ಸರ್ಕಾರ 10,000 ಫಿಕ್ಸ್ ಮಾಡಿದಾಗ ಸರ್ಕಾರ ಫಿಕ್ಸ್ ಮಾಡಿದ್ದಕ್ಕಿಂತ 10,000, ನಾವು 3,000. ಬಡವರಿಗೆ ಅದನ್ನೂ ಇಲ್ಲ. 25,000 ಇದು ICUನಲ್ಲಿ 8,000. ರೆಮ್ಡಿಸಿವಿರಲ್ಲಿ ನಮ್ಮಲ್ಲಿ 2,200 ಇತ್ತು, ಅಷ್ಟೇ ಇವತ್ತಿನ ದಿವಸ. ಅದು ನಮ್ಮ ಕರ್ತವ್ಯ ಆಗಿತ್ತು. ಯಾಕಂದ್ರೆ ನಮ್ಮ ಸಂಘ ಸಂಸ್ಥೆಗಳು ಹುಟ್ಟಿದ್ದು ಜನರ ಸಲುವಾಗಿ, ಮಠಗಳು ಸಂಸ್ಥೆಗಳು ಹುಟ್ಟಿರುವಂಥದ್ದು. ವಿಶೇಷವಾಗಿ ಕಾರ್ಪೊರೇಟ್ ಹಾಸ್ಪಿಟಲ್ಗಳು ಮಾಡಿಲ್ಲ, ಆ ಮಾತು ಅವರು ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಇದೊಂದು ಎಲ್ಲರ ಕರ್ತವ್ಯ ಆಗಿತ್ತು. ಅಂಥದ್ರಲ್ಲಿ ಲೂಟಿ ಹೊಡಿತಾರಂದ್ರೆ 2,000 ಕೋಟಿ, 3,000 ಕೋಟಿ, 5,000 ಕೋಟಿ ನಾನು ಹೇಳಿಲ್ಲ, ಯತ್ನಾಳ್ ಅವರು ಹೇಳಿದ್ದಾರೆ. ಬೇರೆ ಸಾಕ್ಷಿ ಬೇಕಾ? ಯತ್ನಾಳ್ ಅವರು ಹೇಳಿದ್ದಾರೆ ಕೊರೋನಾದಲ್ಲಿ 2,000 ಕೋಟಿ ಮೇಲೆ ಲೂಟಿಯಾಗಿದೆ ಅಂತ. ಕಾಂಗ್ರೆಸ್ ಪ್ರಭಾವಿ ನಾಯಕರ ಮೇಲೆ ಯಾರ ಒತ್ತಡ? ಹಾಗಾದ್ರೆ ಹಗರಣದ ವಿರುದ್ಧ ಕ್ರಮ ಆಗಲ್ವಾ? ನ್ಯಾಯಮೂರ್ತಿ ಕುನ್ಹಾ ಅವರ ಮಧ್ಯಂತರ ವರದಿಯಲ್ಲಿ ಕೋವಿಡ್ ಅಕ್ರಮದ ಬಗ್ಗೆ ಸಂಪೂರ್ಣ ವಿವರಣೆ ನೀಡಲಾಗಿದೆಯಂತೆ. ಪರಿಕರಗಳ ಖರೀದಿ, ವೆಂಟಿಲೇಟರ್ ಖರೀದಿ, ಸಾವಿನ ಸಂಖ್ಯೆ ಮರೆಮಾಚಿದ್ದು, ಬೆಡ್ ದಿಂಬುಗಳಲ್ಲಿ ದುಡ್ಡು ಹೊಡೆದಿದ್ದು, ಆರೋಗ್ಯ ಇಲಾಖೆಯ ಅಸಹಕಾರ, ಆಗಿನ ಸರ್ಕಾರದ ಲೋಪದೋಷಗಳ ಬಗ್ಗೆ ಉಲ್ಲೇಖಿಸಲಾಗಿದೆಯಂತೆ. ಇದನ್ನೇ ಮುಂದಿಟ್ಟುಕೊಂಡು ಮೂಢ ಹಗರಣದಲ್ಲಿ ತಿರುಗಿ ಬಿದ್ದಿರುವ ಬಿಜೆಪಿ ನಾಯಕರಿಗೆ ಪಾಠ ಕಲಿಸಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಆದರೆ ಆರೋಪ ಎದುರಿಸ್ತಾ ಇರುವಂತಹ ರಾಜಕಾರಣಿಯೊಬ್ಬರು ಸರ್ಕಾರದ ಹಾಲಿ ಪ್ರಭಾವಿ ಸಚಿವರ ಜೊತೆ ಸಂಧಾನ ಮಾತುಕತೆ ನಡೆಸಿದ್ದಾರೆಂಬ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಶುರುವಾಗಿವೆ. ಈ ಮೂಲಕ ಪ್ರಕರಣವನ್ನೇ ಮುಚ್ಚಿ ಹಾಕೋಕೆ ಇನ್ನಿಲ್ಲದ ಪ್ರಯತ್ನ ನಡೆಸಿದ್ದಾರೆಂಬುದು ಕಾಂಗ್ರೆಸ್ ವಲಯದಲ್ಲೇ ಹರಿದಾಡ್ತಾ ಇದೆ. ವರದಿ ಬಗ್ಗೆ ಮುಖ್ಯಮಂತ್ರಿಗೆ ಸಬ್ಮಿಟ್ ಮಾಡಿದ್ದಾರೆ. ಇವತ್ತು ಅದನ್ನು ಮುಖ್ಯಮಂತ್ರಿಗಳು ಗಮನಿಸಿ ಅದನ್ನು ಕ್ಯಾಬಿನೆಟ್ ಮುಂದೆ ಇಡ್ತಾರೆ. ಇಟ್ಟಾಗ ನಮ್ಗೆ ಮಾಹಿತಿ ಗೊತ್ತಾಗ್ತದೆ. ಈ ಥರ ಮಾಹಿತಿ ಗೊತ್ತಾಗೋದಿಲ್ಲ. ಕರ್ತಗಳು ಮಾಯ ಆಗಿರ್ಬೇಕು. ಸ್ವಾಭಾವಿಕವಾಗಿ ಎಲ್ಲ ರೀತಿ ಕೆಲಸ ಮಾಡ್ತಾರೆ. ಇವರು ಕಡತಗ ಮಾಯನೂ ಮಾಡಿರ್ಬೋದು. ಇವರು ಚಾನ್ಸಸ್ ಇದಾವೆ. ಇದು ಸಿದ್ದರಾಮಯ್ಯ ಗುಂಪಿಗೆ ಭಾರಿ ಹಿನ್ನಡೆಗೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ 12ನೇ ತಾರೀಕಿನ ಹೈಕೋರ್ಟ್ ವಿಚಾರಣೆ ನಂತರ ಮೂಡಾ ಕೇಸ್ನಲ್ಲಿ ಏನು ಬೇಕಾದರೂ ಆಗಬಹುದು. ಅಷ್ಟರಲ್ಲಿ ಬಿಜೆಪಿ ಮೇಲೆ ಕೋವಿಡ್ ಗೂಬೆ ಕೂರಿಸಲು ಎಲ್ಲ ತಯಾರಿಯೂ ನಡೆದಿತ್ತು. ಆದ್ರೀಗ ಸಿದ್ದು ವಿರೋಧಿ ಬಣದ ಫಿಕ್ಸಿಂಗ್ ರಾಜಕೀಯ ಸಿಎಂ ಸಿದ್ದುಗೆ ಮುಜುಗುರ ತಂದಿಟ್ಟಿದೆ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5 ಕನ್ನಡ.